ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿರೋದು ಕ್ರಿಕೆಟ್ ಕನ್ನಡ ಎಕ್ಸ್‌ಪ್ರೆಸ್. ಐಪಿಎಲ್ ಅಂದ್ರೇನೆ ದಾಖಲೆಗಳ ತವರು. ಆದ್ರೆ ಇಲ್ಲೊಬ್ಬ 15 ವರ್ಷದ ಹುಡುಗ ಮಾಡಿರೋ ಸಾಧನೆ ಕೇಳಿದ್ರೆ ಇಡೀ ಕ್ರಿಕೆಟ್ ಲೋಕವೇ ದಂಗಾಗೋಗಿದೆ. ಹೌದು, ಬುಧವಾರ ನಡೆದ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನ ಬರೋಬ್ಬರಿ 40 ರನ್ಗಳಿಂದ ಮಣಿಸಿ ಭರ್ಜರಿ ಜಯ ಸಾಧಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ 20 ಓವರ್ಗಳಲ್ಲಿ 159 ರನ್ ಕಲೆ ಹಾಕಿದ್ರೆ ಗುರಿ ಬೆನ್ನಟ್ಟಿದ ಲಕ್ನೋ ಕೇವಲ 119 ರನ್ಗೆ ಆಲ್ಔಟ್ ಆಯಿತು. ಆದ್ರೆ ಗೆಲುವಿಗಿಂತ ಹೆಚ್ಚಾಗಿ ಈಗ ಸೌಂಡ್ ಮಾಡ್ತಿರೋದು ಆ 15 ವರ್ಷದ ಪೋರ ಮಾಡಿರೋ 2 ಬೃಹತ್ ವಿಶ್ವ ದಾಖಲೆಗಳು. ಇನ್ನು ರಾಜಸ್ಥಾನದ ಓಪನರ್ ವೈಭವ್ ಸೂರ್ಯವಂಶಿ ಈ ಪಂದ್ಯದಲ್ಲಿ ಕೇವಲ 8 ರನ್ ಗಳಿಸಿರಬಹುದು. ಆದರೆ ಈ 8 ರನ್ ಗಳಿಸುವಷ್ಟರಲ್ಲೇ ಅವರು ಐಪಿಎಲ್ ಇತಿಹಾಸದ ಸಾರ್ವಕಾಲಿಕ ದಾಖಲೆಗಳನ್ನು ಉಡೀಸ್ ಮಾಡಿದ್ದಾರೆ. ಮೊದಲನೇದಾಗಿ ಐಪಿಎಲ್ ಇತಿಹಾಸದಲ್ಲೇ 500 ರನ್ ಪೂರೈಸಿದ ಅತ್ಯಂತ ಕಿರಿಯ ಆಟಗಾರ ಅನ್ನೋ ಹೆಗ್ಗಳಿಕೆಗೆ ವೈಭವ್ ಪಾತ್ರರಾಗಿದ್ದಾರೆ. ಕೇವಲ 15 ವರ್ಷಕ್ಕೆ ಇಂತಹ ಸಾಧನೆ ಮಾಡಿರೋದು ನಿಜಕ್ಕೂ ನಂಬಲ ಸಾಧ್ಯ. ಈ ಹಿಂದೆ 19 ವರ್ಷಕ್ಕೆ ಈ ಸಾಧನೆ ಮಾಡಿದ್ದ ಪೃಥ್ವಿ ಶಾ ದಾಖಲೆ ಈಗ ಪೀಸ್ ಆಗಿದೆ. ಅಷ್ಟೇ ಯಾಕೆ, ನಮ್ಮ ಸಂಜು ಸ್ಯಾಮ್ಸನ್ ಕೂಡ ಈ ಲಿಸ್ಟ್ನಲ್ಲಿ ಈಗ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದಾರೆ. ಇನ್ನು 2ನೇ ದಾಖಲೆ ಕೇಳಿದ್ರೆ ನೀವು ಗ್ಯಾರಂಟಿ ಶಾಕ್ ಆಗ್ತೀರಾ. ಅತಿ ಕಡಿಮೆ ಎಸೆತಗಳಲ್ಲಿ 500 ಐಪಿಎಲ್ ರನ್ ಪೂರೈಸಿದ ಮೊದಲ ಆಟಗಾರ ಎಂಬ ಕೀರ್ತಿಗೆ ವೈಭವ್ ಭಾಜನರಾಗಿದ್ದಾರೆ. ಕೇವಲ 227 ಎಸೆತಗಳಲ್ಲಿ ವೈಭವ್ ಈ ಮೈಲಿಗಲ್ಲು ತಲುಪಿದ್ದಾರೆ. ಈ ಮೂಲಕ ಆಸ್ಟ್ರೇಲಿಯಾದ ಸ್ಫೋಟಕ ಬ್ಯಾಟರ್ ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ದಾಖಲೆಯನ್ನು ಮುರಿದಿದ್ದಾರೆ. ಮ್ಯಾಕ್ಸ್ವೆಲ್ ಈ ಸಾಧನೆಗೆ 260 ಎಸೆತಗಳನ್ನು ತಗೊಂಡಿದ್ರು. ಅಂದ್ರೆ ಮ್ಯಾಕ್ಸ್ವೆಲ್ಗಿಂತಲೂ ವೇಗವಾಗಿ ಈ ಹುಡುಗ ರನ್ ಚಚ್ಚುತ್ತಿದ್ದಾನೆ. ಇನ್ನು ಈ ಸೀಸನ್ನಲ್ಲಿ ವೈಭವ್ ಫಾರ್ಮ್ ನೋಡಿದ್ರೆ 7 ಪಂದ್ಯಗಳಲ್ಲಿ 2 ಅರ್ಧಶತಕದೊಂದಿಗೆ 254 ರನ್ ಗಳಿಸಿದ್ದಾರೆ. ಒಟ್ಟಾರೆ 14 ಐಪಿಎಲ್ ಪಂದ್ಯಗಳಿಂದ ಇವರ ಖಾತೆಯಲ್ಲಿ 506 ರನ್ ಇವೆ. ಇದರಲ್ಲಿ ಒಂದು ಭರ್ಜರಿ ಶತಕ ಕೂಡ ಇದೆ ಅನ್ನೋದು ವಿಶೇಷ. ಎಡಗೈ ಬ್ಯಾಟಿಂಗ್ ಜೊತೆಗೆ ಲೆಫ್ಟ್ ಆರ್ಮ್ ಸ್ಪಿನ್ ಕೂಡ ಮಾಡಬಲ್ಲ ಈ ಆಲ್ರೌಂಡರ್ ಪ್ರತಿಭೆ ನೋಡಿದ್ರೆ ಅತಿ ಶೀಘ್ರದಲ್ಲೇ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಡೋದು ಫಿಕ್ಸ್ ಅಂತಿದ್ದಾರೆ ಫ್ಯಾನ್ಸ್. ಸ್ನೇಹಿತರೆ, ನಿಮಗೇನನ್ಸುತ್ತೆ? ವೈಭವ್ ಸೂರ್ಯವಂಶಿ ಭಾರತದ ಮುಂದಿನ ಸೂಪರ್ ಸ್ಟಾರ್ ಆಗ್ತಾರಾ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಲೇಟೆಸ್ಟ್ ಕ್ರಿಕೆಟ್ ಅಪ್ಡೇಟ್ಸ್ಗಾಗಿ ಕ್ರಿಕೆಟ್ ಕನ್ನಡ ಎಕ್ಸ್‌ಪ್ರೆಸ್‌ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.